ಕರ್ಣ ಪ್ಲೀಸ್, ಮೀರಾ ಮೇಲೆ ಕೂಗಾಡ್ಬೇಡ. ನೀನೇನಾದ್ರೂ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಮಗ್ ತುಂಬಾ ತೊಂದರೆ ಆಗುತ್ತೆ ಕಣ. ಅರ್ಜುನ್, ನಿನಗೆ ಗೊತ್ತಿಲ್ಲ ಅವಳು ಎಂತವಳು ಅಂತ. ಅವಳು ನಿಜ ರೂಪ ನಿನ್ಗೇನಾದ್ರೂ ಗೊತ್ತಾದ್ರೆ? ಅವಳು ಎಂತವಳೇ ಆಗಿರ್ಲಿ, ಆದ್ರೆ ಈಗ ಅವಳ ಅವಶ್ಯಕತೆ ನಮಗ್ ತುಂಬಾ ಇದೆ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ಅವಳಿಂದ ನಮ್ಗೇನಾಗ್ಬೇಕಾಗಿದೆ? ಅವಳನ್ನ ಒದ್ದು ಓಡಿಸ್ತೀನಿ ಅಷ್ಟೇ. ಅವಳು ಇಲ್ದೆ ಹೋದ್ರೆ ನನ್ನ ಮಗ ಒಂದ್ ತುತ್ತು ಊಟ ಮಾಡಲ್ಲ. ಆಮೇಲೆ ಅವನು ಹಸಿವಿಂದ ಸಾಯ್ಬೇಕಾಗತ್ತೆ. ಏನ್ ಹೇಳ್ತಿದ್ಯಾ ಅರ್ಜುನ್? ಕೃಷ್ಣ ಊಟ ಮಾಡಕ್ಕೂ ಆ ಮೀರನ್ಗೂ ಏನ್ ಸಂಬಂಧ? ಅದೇ ಗೊತ್ತಾಗ್ತಿಲ್ಲ ಕರ್ಣ. ಕೃಷ್ಣ ಬೆಳಗ್ಗೆಯಿಂದ ಒಂಥರ ಆಡ್ತಿದ್ದಾನೆ. ನಾವ್ ಯಾರು ಊಟ ಮಾಡ್ಸೋದಕ್ಕೋದ್ರೆ ಅವ್ನು ಊಟ ಮಾಡ್ತಿಲ್ಲ. ಮೀರಾ ಊಟ ಕೊಟ್ರೆ ಮಾತ್ರ ತಿಂತಿದ್ದಾನೆ. ವಾಟ್? ಏನ್ ಹೇಳ್ತಿದ್ಯಾ ನೀನು? ಹೌದು ಕರ್ಣ, ಇಲ್ಲಿ ಏನ್ ನಡೀತಿದ್ಯೋ ನಮಗೆ ಅರ್ಥನೇ ಆಗ್ತಿಲ್ಲ. ನಿನ್ನೆ ಪಾರ್ಕಲ್ಲಿ ನಾನು ಪೂಜಾ ತಿನ್ನೋದಕ್ಕೆ ಏನೇನೋ ಕೊಟ್ಟು ಅವನು ಎಲ್ಲ ತಿಂದ. ಇವತ್ತು ನಾನು ಪೂಜಾ ಅಮ್ಮ ಸೇವಂತಿ ಅದಕ್ಕೆ ಎಷ್ಟು ನೈಸಾಗಿ ತಿನ್ಸೋದಕ್ಕೆ ಟ್ರೈ ಮಾಡಿದ್ವಿ, ಬಾಯೇ ಬಿಡ್ಲಿಲ್ಲ ಅವನು. ಆಮೇಲೆ ಅರ್ಜುನ ರೋಸ್ ಹೋಗಿ ಬಲವಂತವಾಗಿ ಬಾಯಿ ತೆಗೆದು ಬಾಯಿ ಒಳಗಡೆ ಹಾಕ್ದ. ಆದ್ರೆ ಅವನು ಉಗ್ದೇ ಬಿಟ್ಟ ಕಣೋ. ಏನಮ್ಮ ನೀನ್ ಹೇಳ್ತಿರೋದು? ನೀನ್ ಹೇಳ್ತಿರೋದು ನಿಜಾನಾ? ಕರ್ಣ, ಅದೆಲ್ಲ ಹಾಳಾಗೋಗ್ಲಿ ಕಣೋ. ಸೇವಂತಿನ ನಮ್ಮಮ್ಮ ಅಲ್ಲ, ಮೀರಾನೇ ನಮ್ಮಮ್ಮ ಅಂತ ಹೇಳ್ತಿದ್ದಾನೆ ಕಣೋ. ಹೌದು, ಪಾಪ ಸೇವಂತಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಹೌದು ಬಾವ, ನಮ್ ಕೃಷ್ಣ ಹೋಗಿ ಹೋಗಿ ಆ ಮೀರಂಗೆ ಅಮ್ಮ ಅಮ್ಮ ಅಂತ ಅಂಟ್ಕೋತಿದ್ದಾನೆ. ಅಕ್ಕ ಪಾಪ ಕೈ ಹಿಡ್ದೇಳಿದ್ರು ಬರ್ತಾನೆ ಇಲ್ಲ. ನೀನ್ ನನಗ್ ಬೇಡ, ನೀನ್ ನನ್ನ ಅಮ್ಮ ಅಲ್ಲ ಅಂತಿದ್ದಾನೆ. ಪಾಪ ಅಕ್ಕ, ಅವ್ರು ಗೋಳಾಡೋದನ್ನ ನೋಡಕ್ಕೆ ಆಗ್ತಿಲ್ಲ ಭಾವ. ಈ ಕೃಷ್ಣ ಎಲ್ಲಿದ್ದಾನೆ? ಅದಕ್ಕೆ ಎಲ್ಲಿದ್ದಾರೆ? ನಾವೇನೇ ಪ್ರಯತ್ನ ಪಟ್ರು ಅವನು ಊಟ ತಿನ್ಲಿಲ್ಲ. ಮೀರಾ ಅಮ್ಮನೆ ಬೇಕು ಅಂತ ಅಳ್ತಾ ಕೂತಿದ್ದ. ಅದಕ್ಕೆ ವಿಧಿ ಇಲ್ದೆ ಕೃಷ್ಣನ್ಗೆ ಊಟ ಮಾಡ್ಸೋದಕ್ಕೆ ಮೀರಾ ಹತ್ರ ಕರ್ಕೊಂಡು ಹೋಗಿದ್ದಾಳೆ. ಈಗ ನನ್ನ ಶತ್ರು ಸೇವಂತಿ ಬಂದು ನನ್ ಕಾಲ್ ಹಿಡಿತಾಳೆ. ನನ್ ಮಗುಗೆ ಊಟ ಮಾಡ್ಸು ಅಂತ ನನ್ನ ಗೋಗರ್ದು ಬೇಡ್ಕೋತಾಳೆ. ಅಮ್ಮ 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 ಅಮ್ಮ. ಕೃಷ್ಣ, ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ತಾನೆ, ಯಾಕಿನ್ನೂ ಅಳ್ತಾ ಇದೀಯಾ? ಮೀರಾ, ಇವನನ್ ಕರ್ಕೋ. ಆವಾಗಿಂದ ನೀನೇ ಬೇಕು ಅಂತ ಅಳ್ತಾ ಇದ್ದಾನೆ. ಹೌದಾ ಕಂದ, ನಿನಗ್ ನಾನೇ ಬೇಕಾ? ಕಂದ, ನಿನಗೆ ಈ ಅಮ್ಮ ಬೇಡವಾ? ಬೇಡ. ಅಯ್ಯೋ ನನ್ ಕಂದ, ಬಾ ಬಾ ಬಾ, ಕೂತ್ಕೋ. ಅಯ್ಯೋ ನನ್ ಬಂಗಾರ. ತಗೋ, ಅವನ್ಗೂಟ ಮಾಡಿಸು. ಅಯ್ಯಯ್ಯೋ ಬೇಡಪ್ಪ. ನಾನೇನು ಆಸೆಯಿಂದ ಕೃಷ್ಣಂಗ್ ಊಟ ತಿನ್ಸೋದು, ಆಮೇಲೆ ಅತ್ತೆ ಬಂದು ನನಗ್ ಬೈಯೋದು. ಸುಮ್ನೆ ಬೈಸ್ಕೊಳ್ಳೋ ಕರ್ಮ ನನಗೆ ಯಾಕೆ? ನಾನು ಅತ್ತೆಗೆ ಹೇಳ್ಕೊತೀನಿ, ನೀನ್ ತಿನ್ಸು. ಪಾಪ ನೀನ್ ತಿನ್ಸಿರೋ 3 ತುತ್ತನ್ನ ಬಿಟ್ರೆ ಕೃಷ್ಣ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಯ್ಯಯ್ಯೋ